ಹರೇ ಶ್ರೀನಿವಾಸ, ನಾವೆಲ್ಲರೂ ಹೆಚ್ಚಾಗಿ ನೀನಂದ್ರೆ ನನಗ್ ಪಂಚಪ್ರಾಣ ಅಂತ ಯಾರಿಗಾದ್ರೂ ಹೇಳೇ ಹೇಳ್ತೀವಿ ಅಲ್ವಾ? ಹಾಗಾದ್ರೆ ಪಂಚಪ್ರಾಣಗಳು ನಮ್ಮಲ್ಲಿ ಇದೆಯಾ? ಖಂಡಿತವಾಗ್ಲೂ ಇದೆ. ನಮ್ಮಲ್ಲಿ ಪಂಚಪ್ರಾಣಗಳಿವೆ. ಅವ್ಯಾವುವು ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ. ಇವು ನಮ್ಮಲ್ಲಿರೋ ಪಂಚಪ್ರಾಣಗಳು. ಒಟ್ಟಾರೆ ಭಗವಂತನ ಕೃಪೆಯಿಂದ ನಮ್ಮ ದೇಹ ಪಂಚಪ್ರಾಣ, ಪಂಚಭೂತ, ಪಂಚೇಂದ್ರಿಯಗಳು ಇವೆಲ್ಲವುಗಳಿಂದ ನಿರಂತರ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಹಾಗಾಗಿ ಯಾವ ಆತ್ಮ ಇವೆಲ್ಲವುಗಳಿಗೆ ಕೃತಾರ್ಥನಾಗಿರ್ತಾನೋ ಅಂದ್ರೆ ನಿತ್ಯವೂ ಇವೆಲ್ಲವನ್ನು ನೆನೆದು ದಿನದಲ್ಲಿ ಒಮ್ಮೆಯಾದ್ರೂ ಧನ್ಯವಾದವನ್ನ ಅರ್ಪಿಸ್ತಾನೋ ಅವನು ಮಾತ್ರ ಭಗವಂತನಿಗೆ ತುಂಬಾನೇ ಪ್ರಿಯವಾದ ಭಕ್ತನಾಗಿರ್ತಾನೆ. ಹಾಗೆ ಯಾವ ಭಕ್ತ ನಿತ್ಯವೂ ಇವುಗಳನ್ನ ಸ್ಮರಿಸಿ ಧನ್ಯವಾದವನ್ನ ಅರ್ಪಿಸ್ತಾನೋ ಅಂತಹ ಭಕ್ತನಿಗೆ ತನ್ನ ಜೀವನದಲ್ಲಿ ಅನಾರೋಗ್ಯ, ಅಶಾಂತಿ, ದುಃಖ, ನೋವು, ಅಸಮಾಧಾನ ಇದ್ಯಾವುದೂ ಬಾಧಿಸುವುದಿಲ್ಲ. ಸದಾ ಹರಿಸ್ಮರಣೆಯೊಂದೇ ಅವನ ಬದುಕಾಗಿರುತ್ತದೆ. ಹರೇ ಶ್ರೀನಿವಾಸ. ಶ್ರೀ ಕೃಷ್ಣಾರ್ಪಣಮಸ್ತು.